ಅಮ್ಮ ನನ್ನಿಗೆ ಏನಿಲ್ಲ ಮಕ್ಕಳು ಕಣ್ಣು ಇಬ್ಬರು ಕಪ್ಪಾಗ ಕಾರಣ ಏನಿದೆ ಕೇಳ್ತಿರ್ಲಿಲ್ಲ. ಹೌದು ಕಂದ. ಕಾರಣ ಇರುವ ತಂದೆ ಅದೇನು ಮಗಳೇ? ಎಲ್ಲ ಒಂದು ಕಾರ್ಯ ನಡೆಸಿಕೊಳ್ಳುವೆಯಾ? ನಡೆಸಿಕೊಳ್ಳುವುದಾದರೆ ನಡೆಸಿಕೊಳ್ಳುವುದು ಕಂದ. ಇಲ್ಲವಾದರೆ ಇಲ್ಲವಾದರೆ ನಡೆಸಿಕೊಳ್ಳುವುದಿಲ್ಲ ಮಗಳೇ. ನೀನು ನಡೆಸಿಕೊಳ್ಳುವೆಂದು ನಿನ್ನ ಬಳಿಯಲ್ಲಿ ಬಂದಿರೋ ಅಪ್ಪಯ್ಯ. ನಾನು ನಡೆಸಿಕೊಳ್ಳುವುದಾದರೆ ನಡೆಸಿಕೊಳ್ಳುವುದು ಮಗಳೇ. ಅಪ್ಪಯ್ಯ ಅಮ್ಮಯ್ಯ ಅದೇನು ವಿಸ್ತಾರವಾಗಿ ಹೇಳುವುದಲ್ಲ. ಅಪ್ಪಯ್ಯ ಅಮ್ಮ ನನ್ನಿಗೆ ಎಂದ ತಾಯಿಯಾದ ಗಿರಿಜಾದೇವಿ ಯೋಗಿಗೆ ಒಂದು ವರವನ್ನು ನೀಡಿದಳು. ಅದೇನು ವಚನ ಕೊಟ್ಟಿರುವ ಆ ವರವನ್ನು ನೀನು ಹಿಂದೆಂದಲೇ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವ ಜನಕ ಜಗದಿತ್ಯಾದಿ ಕಾಂತಿಗಳನ್ನ. ಅದೇನು ಮಗಳೇ? ಅಮ್ಮ ಮಗಳೇ ನಿನ್ನ ಜನಕನಾದ ನಿನ್ನ ಮೇಲೆ ಸಂಶಯವಿದೆ ನಿನಗೆ. ಹಾಗೇನಿಲ್ಲ ಅಪ್ಪಯ್ಯ. ನೀನು ಕೇಳಬೇಕಾಗಿರುವುದು ಏನು ಕೇಳು. ಓಡಾಡಿ ತಂದು ಕೊಡಲಿಲ್ಲ. ಓಡಾಡಿ ತಂದು ಕೊಡಲಿಲ್ಲ. ಅಮ್ಮ ಮಗಳೇ ನೀನು ಕೇಳುವ ವಸ್ತುವು ಈ ಭೂಲೋಕದಲ್ಲಿಯೋ ಅಥವಾ ಕೈಲಾಸದಲ್ಲಿಯೋ ಹರಿದುಕೊಂಡು ಬಿಡದ ತಂದು ಕೊಡಲಿಲ್ಲ. ಮಗಳೇ ಬುದ್ಧಿ ಸಪ್ಪಗಳೇ ತಂದೆ ಅಮ್ಮಯ್ಯ ಕೊಟ್ಟ ಮಾತು ತಪ್ಪಬಾರದು. ಈ ಬಾಣಾಸುರನು ತಪ್ಪು ಹೌದೇ? ಅಮ್ಮಯ್ಯ ನಿನ್ನ ಮಾತು ನಮ್ಮರೆ ನಮ್ಮದೇ ಮಗಳೇ. ಅಮ್ಮಯ್ಯ ಮಗಳ ಬೇರೆ
ಮನೆಯಿಂದ ಆಚೆಗೆ ಹೋಗ್ತಾರೆ. ಅಪ್ಪಯ್ಯ, ನಾನು ಕೇವಲವನ್ನು ತಂದು ಕೊಡಬೇಕೆಂದು ಬೇಡಿಕೊಳ್ಳದ ಕೂಡಲೇ ಅತಿ ಬರಾಗುತ್ತದೆ. ಭಯವಾಗುತ್ತಿರುವ ಅಪ್ಪಯ್ಯ, ನಿನ್ನ ದಾಸೆಯನ್ನು ಭಾವವಿರುವುದು ಎನ್ನ ಮೇಲೆ ಸಂಶಯವೆಂಬ ಊತ ಹಿಡಿದಿರುವುದನ್ನು ಚಿಕ್ಕತನದಿಂದ ಹತ್ತರೆಯಿಂದ ಸಾಕಿ ಸಲಗಿದನು. ಎನ್ನನ್ನು ಯಾಕೆ ಹಲಗೊಳಿಸಿ ನಿನ್ನ ಮನದಾಸೆಯನ್ನು ಕೇಳು ಮಗಳೇ. ಹಠ ಮಾಡದೆ ತಂದು ಪಡೆಯುತ್ತಮ್ಮ ಈಗಲೇ ತಂದೆ ತಡ ಮಾಡದೆ ತಂದು ಕೊಡಬೇಕು ಹೇಳ್ತಿರುವೆಯಾ? ಹೌದೇ? ನಿನ್ನ ಮಾತು ನಂಬಲೇ ಅಪ್ಪಯ್ಯ? ನಂಬುವುದಿಲ್ಲ ಮಗಳೇ. ಹೊತ್ತ ಮಾತು ತಪ್ಪವಾಗಬೇಕು ಹೇಳಿ. ನಾನು ಎಂದಿಗೂ ಎಂದೆಂದಿಗೂ ತಪ್ಪಲಾರನು ಮಗಳೇ. ಶ್ರೀಕೃಷ್ಣ ನನ್ನ ಮಗಳೇ ಆಟ ಇರೋಣ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಕಂದ. ಹಾಗೆ ಅಪ್ಪಯ್ಯ, ಅಮ್ಮ ನಂದಿನಿ, ಅದು ಏನೆಂದರೆ ಅದೇನು ಕಂದ? ಶ್ರೀಕೃಷ್ಣ ಮಗನಾದ ಅಮೃತನೇ ನನ್ನ ಪತಿಯೆಂದು ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡನು. ತಂದೆ, ನಿನ್ನ ಕೋಪವನ್ನು ಸಹಿಸು. ಮನುಷ್ಯನನ್ನು ಕರೆದುಕೊಂಡು ಭಕ್ತರ ಕಾರ್ಯವನ್ನು ನಿಲ್ಲಿಸು ತಂದೆ. ಇದನ್ನು ಕೇಳಲಿಕ್ಕೆ ನಾವು
ಅಂದಿನಿ ನಾನು ಚಿಕ್ಕವರ ಹಿರಿಯಾಗಲಿಂದಲೂ ನಿನ್ನನ್ನು ನಾನು ಹೇಗೆಂದು ಹೇಳಿಲ್ಲ. ಹೌದಾ ಕಂದ ಅಪ್ಪಯ್ಯ ಅಮ್ಮ ಮಗಳೇ ಆದರೆ ಈಗ ಕೇಳಿಕೊಳ್ಳುವೆನು. ಅದೇನು ಮಗಳೇ ಶ್ರೀಕೃಷ್ಣ ಮಗನಾದ ಅನುರುದ್ಧನನ್ನು ಕರೆದು ಲಗ್ನದ ಕಾರ್ಯವನ್ನು ನಡೆಸುತ್ತಂಗೆ ಆಹೋ ಎನ್ನ ಪ್ರೀತಿಯ ಕುವರಿಯೇ ಶ್ರೀಮನ್ನಾರಾಯಣನೆಂದು ಬಿರದಾಂಕಿತನಾದ ಆ ಶ್ರೀಕೃಷ್ಣನೆಂಬ ಮಗ ತನ್ನ ಸರಿ ವೈರಿಗಳ ನಡುವೆ ಹೆಡೆಬಟ್ಟು ಹಿತವ ಮಾಡಲಾಗದೆ ಏಳಿಯಂತೆ ಮೋಸವನ್ನು ಮಾಡಿಕೊಳ್ಳಲು ಅಂಥವನ ಮನೆತನ ಕೊಟ್ಟು ನೆರಿಗೆಯಾಗಿ ಕೊಡುವುದಕ್ಕಿಂತ ತಂದೆಯ ಕುಮಾರಿ ಮಾಡಲಿರುವ ಕೃಷ್ಣನಿಗೆ ಅಪ್ಪಯ್ಯ ಅದೇ ಕಂದ ನನ್ನನ್ನು ಹಾಳು ಮಾಡಿ ಕಳ್ಳವಾಗಿ ಹೋಗ್ತೀಯಾ? ಸಹಜವಾಗಿ ಹೇಳಿದ್ರು ಕಂದ ತಂದೆ ಮಯ ಸತ್ತಳು ಅಂತ ತಿಳಿದು ನನ್ನ ಮನದಲ್ಲಿ ಅವಲೋಕನ ಬಂಡ ಮುಂಡೆ ಏನು ಮಾತನಾಡಿದೆ ಯುದ್ಧವಾಗಲೇ ಹೇಳಿದ್ರು. ಆ ಮಾತನ್ನು ಮಾತ್ರ ಹಿಂದಕ್ಕೆ ತೆಗೆದುಕೋ ಅಪ್ಪಯ್ಯ ಲಗ್ನ ಮಾಡಿಕೊಳ್ಳೋದು ನಾನು. ನೀನು ಎಷ್ಟು ಕೇಳಿದ್ರು ನಾನು ಕೊಡೋದಿಲ್ಲ ಕಂದ ನಾನೇ ಮಾಡಿಕೊಳ್ಳೋದು. ನಾನು ಕೊಡೋದಿಲ್ಲ ಕಂದ ನಿನ್ನಂಥ ಮಗಳು ಈ ಎತ್ತ ತಾಯಿಯ ತಂದೆಯ ಹೊಟ್ಟೆಯದಲ್ಲಿ ಹುಟ್ಟಿದರೇನು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸತ್ತಳು ತಿಳಿದು ಅದು ಸರ್ವತ್ರ ದೈತ್ಯರ ಸಂಹಾರಕ್ಕಾಗಿ ಜನಿಸಿರುವುದು ಆ ಶ್ರೀಕೃಷ್ಣನು. ಏನು ಹರಿಯದೆಯಿಂದ ಬಾಲವನ್ನು ನಿಂದೆ ಮಾಡುವುದು ನೀನು ಸರಿಯಾದ ಜನಕ ಜಗವಿದ್ಯಾರ್ಥಿಗಳಾಗಿರಲ್ಲ. ಅಮ್ಮ ಮಗಳಿಗೆ ಆ ಕಳ್ಳನಾದ ಶ್ರೀಕೃಷ್ಣನು ನಿನಗೆ ಯಾವಾಗ ಮಾವನಾದರು ನನ್ನ ಮನದಲ್ಲಿ ಅವನು ಮಗನಿರುವಲ್ಲ ಹಾಳಾದನು. ಅವನ ಮಗನಿಗೆ ಮಾತ್ರ ನಿನ್ನ ಸರ್ವತಾ ಕೊಡಲಾರೆನೋ ನಾನೇ ಮಾಡಿಕೊಳ್ಳಲು ನಾನು ಕೊಟ್ಟರಲ್ಲ ಕನ್ನ ನೀನು ಮಾಡುವುದು ಅಪ್ಪಯ್ಯ, ಅಮ್ಮಯ್ಯ ಲಗ್ನ ಮಾಡಿಕೊಂಡು ಸಂಸಾರ ಮಾಡುವುದು ನಾನು. ನಿನ್ನ ಸುಖ ಸಂತೋಷದಿಂದ ಲಗ್ನವನ್ನು ಮಾಡಿಕೊಡುವೆನು ನಾನು ಅಪ್ಪಯ್ಯ ಮಾನಂದ, ನೀನು ಮಾಡಿಕೊಡದಿದ್ದರೆ ಏನಾಯ್ತು? ನಾನೇ ಮಾಡಿಕೊಂಡು ಹೋಗುವೆ. ನಾನು ಕೊಟ್ಟರಲ್ಲ ಕನ್ನ ನೀನು ಮಾಡಿಕೊಡುವುದು ಅಪ್ಪಯ್ಯ ಅಮ್ಮಯ್ಯ ನನ್ನ ಮನದಲ್ಲಿ ಅವನೇ ಇರುವನು. ನನ್ನ ಮನದಲ್ಲಿ ಬೇರೆ ರಾಜಕುಮಾರ ಇರುವರೆಗೂ ಬೇರೆ ರಾಜನನ್ನು ನನ್ನ ತಂದೆಯಾದ ನಿನ್ನ ಸಮಾನದಲ್ಲಿ ಕರೆದುಕೋ. ನಾನು ಕೊಡಲಾರನು ಸಂದರ್ಭ ಹೋಗಲಾರೆಂದು ಹೇಳಿ. ಎಷ್ಟು ಮಾತ್ರಕ್ಕೆ ಕೇಳಬೇಕಲ್ಲ ಅಮ್ಮ ಮಗಳೇ, ಅಪ್ಪಯ್ಯ ನಿನ್ನ ಮನೆಯಲ್ಲಿನ ಬಿಸಿಲತ್ತ ಚಲನೆಯಿಂದ ನಿನ್ನ ಬುದ್ಧಿಗೆ ಮಂಕು ಹಾರಿದೆ. ಅಮ್ಮ ಮಗಳೇ, ಇದೆಲ್ಲ ನಿನಗೆ ತಿಳಿಯುವುದಿಲ್ಲ. ಸುಮ್ಮನೆ ನಿನ್ನ ಅಂತಃಪುರದಲ್ಲಿ ನಿನ್ನ ಸಖಿಯರೊಡನೆ ಸಂತೋಷದಿಂದ ಕಾಲವನ್ನು ಕಳೆಯುವುದ ಆಸೆ. ಅಪ್ಪಯ್ಯ ಹೌದು ಕಂದ, ಆಗಲ್ಲಪ್ಪಯ್ಯ. ಅದು ಎಷ್ಟು ಮಾತ್ರಕ್ಕೆ ನಾನು ಕೊಡಬಲ್ಲ ಕಂದ. ಆ ಕಳ್ಳ ಕೃಷ್ಣನ ಮಗನನ್ನು ಬಿಟ್ಟು ಬೇರೆ ರಾಜಕುಮಾರನ್ನು ಯಾರನ್ನು ಬೇಡಿದರೆ ಬೇರೆ ರಾಜರು ನನ್ನ ಮನದಲ್ಲಿಲ್ಲ ಅಲ್ಲಪ್ಪ.
ಅವನೇ ನಿನ್ನ ಪತಿಯಾಗಬೇಕೆಂದು ಹೇಳಿದನು. ಯಾವುದೇನು ಮಗಳೇ? ತಂದೆ, ಅಮ್ಮಯ್ಯ, ಅಂದು ಕಂಡ ಸಮಯದಲ್ಲಿ ಶ್ರೀಕೃಷ್ಣ ಮಗನಾದ ಅಮೃತನನ್ನು ಕಂಡನು. ಅವನೇ ನನ್ನ ಪತಿಯನ್ನು ನಿರ್ಧಾರವನ್ನು ಮಾಡಿಕೊಂಡನು. ಅಪ್ಪಯ್ಯ, ಒಬ್ಬನ ಕೋಪವನ್ನು ತೈರಿಸು. ತಂದೆ, ಅಮ್ಮಯ್ಯ, ಶ್ರೀಕೃಷ್ಣ ಮಗನಾದ ಅಮೃತನನ್ನು ಕರೆಸು. ಲಕ್ಷದ ಕಾರ್ಯವನ್ನು ನಡೆಸು. ತಂದೆ, ಇದನ್ನು ಕೇಳಲಿಕ್ಕೆ ಆಗುತ್ತದೆ. ಆಹೋ ಎನ್ನ ಪ್ರೀತಿಯ ಕುಮಾರಿಯೇ, ರಾತ್ರಿ ನಿದ್ರೆ ಮಾಡುವ ಸಮಯದಲ್ಲಿ ನನಗೊಂದು ಸ್ವಪ್ನವು ಕಂಡೆನೆಂದು ಹೇಳಿಯಲ್ಲ ಅಮ್ಮ ಮಗಳೇ, ಚೆನ್ನಾಗಿ ಕೇಳು. ನಿಮ್ಮಂಥ ಯೌವನದ ಬಾಲಕಿಯರಿಗೆ ಸ್ವಪ್ನವು ಚೆನ್ನಾಗಿ ಕಾಣುವುದು ಸಾಮಾನ್ಯವ ಅಮ್ಮ. ನಂದಿನಿ, ಆ ಸ್ವಪ್ನವು ಎಂದಿಗೂ ಎಲ್ಲೆಂದಿಗೂ ನಿಜವೆಂದು ತಿಳಿಯಲಾಗುತ್ತದೆ ಅಮ್ಮ. ನಂದಿನಿ, ನಿನಗೆ ಬೇರೆ ದೇಶಾಧಿಪದ ಒಳ್ಳೆಯವರನ್ನು ಹುಡುಕಿ ಲಗ್ನವನ್ನು ಮಾಡಿಕೊಡಬೇಡ. ಅಲ್ಲಿವರೆಗೂ ನಿನ್ನ ಅರಮನೆಯಲ್ಲಿ ಸಂತೋಷದಿಂದ ಕಾಲವನ್ನು ಕೈ ಮಗಳೇ. ಇದಕ್ಕೆ ನೀನು ಒಪ್ಪದಿದ್ದರೆ ಖಂಡಿತ ಆಗುವುದಿಲ್ಲ. ತಂದೆ, ಅಮ್ಮಯ್ಯ, ರವೆ ಹಾಗಾಗಿ ಹೇಳ್ತೀಯಾ? ಹೌದು ಕಂಡ. ನಾನು ಎಂತ ಮಾಡಲಿದೆ? ಹೌದು ಮಗಳೇ, ನಿನಗೆ ಎಷ್ಟು ಛಲವಿರುವುದು ಹಚ್ಚಿರ ನೀವು. ನಾನು ಮಾತ್ರ ಕೊಡುವುದಿಲ್ಲ ಕಂದ. ನಾನು ಕೊಟ್ಟಲ್ಲ ನೀನು ಮಾಡಿಕೊಳ್ಳಲು. ನಾನು ಮಾಡಿಕೊಂಡು ಹೋಗಲು ಹೇಳಿ. ನಾನು ಕೊಟ್ಟಲ್ಲ ತಾನು ನೀನು ಮಾಡಿಕೊಂಡು ಹೋಗಬೇಕು. ಅಮ್ಮಯ್ಯ, ನೀನು ಕೊಟ್ಟರೆಷ್ಟು ಬಿಟ್ಟರೆಷ್ಟು ನಾನೇ ಮಾಡಿಕೊಂಡು ಹೋಗಲು. ಅಮ್ಮಯ್ಯ, ಹೇಳಿ ಕೇಳು. ಇದನ್ನು ಸಾಲ ಮಾಡಿ ನುಡಿ. ಜನಕ ಹಾಲು ಚೆನ್ನ ನುಡಿಯ ಪಿತನೇ
ಎಂಟಕ್ಕೆ ಕಾವ್ಯವೆಂಬ ಪತಿವ್ರತೆಯು ಹಿರಣ್ಯಕಶಿಪನನ್ನು ಲಗ್ನ ಮಾಡಿಕೊಂಡು ಪಡಬಾರ ಕಷ್ಟವನ್ನು ಪಡಲಿಲ್ಲವೇ? ಅದೇನು ಪಡಲಾರದ ಕಷ್ಟಪಡುವ ಮಗಳೇ ಅಲ್ಲೇ ಮಯ್ಯ ಅವನಂತೆ ಎನ್ನ ಮಾವನಾದ ಶ್ರೀಕೃಷ್ಣನನ್ನು ರಕ್ಷಿಸಿ ಕೊಡಲಾರದಂತೆ ತಿಳ್ಕೊಂಡಿರುವೆಯಾ? ಏನು ಹರಿಯದ ಎನ್ನ ಮಾವನನ್ನು ನಿಂದೆ ಮಾತು ಸರಿಯಾಗುತ್ತದೆ ಅತಿ ಬಲಾಗುತ್ತಾನೆ. ಅಮ್ಮ ಮಗಳೇ ಹಿರಣ್ಯಕಶಿಪನ ಸುದ್ದಿಯ ಮಹಿಮೆ ಮುಂದೆ ಹೇಳಿದರೆ ನಾನೆಂದು ಹಾಕಿದ ಬಗ್ಗೆ ಹೇಗೆ ಹೋಲಿಲ್ಲ ಹೋಗಲಿಲ್ಲ. ಹಿರಣ್ಯಕಶಿಪನೆಂದರೆ ನಾನೇನು ಹರಿಯದವನೇ ಹೇಗೆ? ಹಿರಣ್ಯಕಶಿಪನೆಂದರೆ ಶಾಪಗ್ರಸ್ತನಾಗಿರುವುದರಿಂದ ಅವನು ಸಂಹಾರವಾಗಿ ಹೋಗಲಿಲ್ಲ ಹೋಲಿಲ್ಲ ಅದವನು ಮತ್ತು ಅವನ ತಂದೆಯಾದ ಕಲಕೃಷ್ಣನು ಬಹಳ ಮೋಸದಿಂದ ಕಾಡುವ ಮೋಸಗಾರನು. ಅವರ ಸುದ್ದಿಯನ್ನು ಹೆಣ್ಣು ಮುಂದೆ ಹೇಳಬೇಡ, ಅವರ ಆಶೆಯನ್ನು ಬಿಟ್ಟು ಬಿಡು ಕಂದ. ಆಸೆಯನ್ನು ಬಿಟ್ಟು ಬಿಡಕ್ಕೆ ಹೇಳ್ತೀವಿಯಾ? ಸಹಜವಾಗಿ ಹೇಳಬೇಕು ಕಂದ. ಬೇಟೆಯಾಗಿ ನಮಗೆ ಆನಂದ ಅಂತ ಹೇಳ್ತೀವಿಯಾ? ಹೌದು ಮಗಳೇ, ಆನಂದವಾಗುವುದು ಮಗಳೇ. ನಾವೆಲ್ಲ ಅನ್ನವಾಗಿ ಆನಂದವಾಗಬೇಕಲ್ಲ. ಎಷ್ಟು ಹೇಳಿದರೂ ಕೆಲವುದೆಲ್ಲ ಮಗಳೇ. ತಂದೆ ಮಗ ಸೊಸೆಯಾಗಿ ಹೋಗುವೆ, ಅವನ ಮಗನಿಗೆ ನಾನು ಕತ್ತಿಯಾಗಿ ಹೋಗುವೆ. ನಿಮ್ಮ ಮಾವನಾದ ಕಳ್ಳಕೃಷ್ಣನಂದು ಹೇಳಿಯಲ್ಲ, ನಿಮ್ಮ ತಾತನಾದ ಬಲಿಚಕ್ರವರ್ತಿಯನ್ನು ಹೌದಪ್ಪಯ್ಯ, ಹೌದು ಅಮ್ಮಯ್ಯ, ಲೋಕ ಕಲ್ಯಾಣಕಾರಿ ಅಲ್ಲವೇ? ಅವನು ಮೋಸಗಾರನು ಕಂದ. ಅವನಿಗೆ ನೋಡಿ ನೋಡಿ ನಾನು ನೀನು ಹೇಳನ್ನು ತಿಳ್ಕೊಂಡು ಆದರೆ ನಾನು ಶ್ರೀಕೃಷ್ಣ ಮಗನಿಗೆ ಸೊಸೆಯಾಗಿ ಹೋಗುವ ಪಿತರೆ ಅತಿ ಬಲಾಗುತ್ತದೆ. ಅಮ್ಮ ಮಗಳೇ, ನಾನೆಷ್ಟು ಪರಿಪರಿಯಿಂದ ನಿನಗೆ ಬುದ್ಧಿಯನ್ನು ಹೇಳಿದಲ್ಲ ಎನ್ನ ಅಮ್ಮ ಮಗಳೇ, ನಾನೆಷ್ಟು ಪರಿಪರಿಯಿಂದ ನಿನಗೆ ಬುದ್ಧಿಯನ್ನು ಹೇಳಿದರು ಆ ಹದಮನಾದ ಮತ್ತಿದ್ದಲ್ಲ ಮನೆಗೆ ಸೊಸೆಯಾಗಿ ಹೋಗಬೇಕೆಂದರೆ ಒಂದೇ ಹದವನ್ನು ಹಿಡಿದಿಯಲ್ಲ, ಇದು ಮಾತ್ರ ಸಾಧ್ಯವಿಲ್ಲ ಕಂದ. ಸಾಧ್ಯ ಎಲ್ಲ ಮಗನಾದ ಮುಸಲನ್ನು ಯೋಗಾನಿದ್ರೆಯಲ್ಲಿ ಕೂಡಾಕಿ ಇವನಿಗೆ ಅನ್ನ ನೀರು
ಬಂಗಾಳದಿಂದ ಕಂಗಾಳದ ಮಾದ ಈ ಸಭಾ ಸದನಕ್ಕೆ ಬಂದ
ಕಾಂತ ಕಾಂತೆ, ನೀನು ಹೋಗುವ ಪಯಣ ವೇಳೆಗೆ ನಾನು ಹೋಗುವುದರ ಸುದ್ದಿ ನಿನಗೆ ಯಾಕೆ ತಿಳಿಸುತ್ತದೆ? ನಾನು ನಿನ್ನ ಪತಿಯಲ್ಲವೇ? ಹೌದಲ್ಲಂತೆ ಯಾರು ಹೇಳುವುದರಂತೆ? ಮತ್ತೆ ನನ್ನ ಮುಂದೆ ತಿಳಿಸಬೇಕಲ್ಲವೇ? ನಾನು ಹೋಗುವವರೆಗೆ ಮಾತ್ರ ನಿನಗೆ ಬಲಿಸುತ್ತದೆ. ಕೇಳಿಸುವುದಿಲ್ಲ ಹೌದು ಕಾಂತೆ, ಕಾಂತ ಕಾಂತೆ, ಹೇಳಲೇ ಹಾಗೇನು ನಿನ್ನ ಬಾಳಿಗ ರಾಜ
ಸರಿಯಾದ ನನ್ನ ಸಂಶಯವನ್ನು ಪರಿಹರಿಸಿ ಹೋಗು. ಅದು ಎಷ್ಟು ಮಾತಾಡ್ತಿದ್ದ ಹೇಳುವುದಿಲ್ಲ ಸುಂದರಿ. ಕಾಂತ ಕಾಂತೆ ಈ ರೀತಿ ಹೇಳ ಕೇಳದೆ ಹೋಗೋದು ತಕ್ಕ ನಡತೆ ಅಲ್ಲ. ಆದ್ದರಿಂದ ನಿನ್ನ ಸಂಗತಿಯನ್ನು ಎಲ್ಲ ಮುಂದೆ ತಿಳಿಸು ಕಾಂತ ಗುಣವಂತ. ಸುಂದರಿ ದಾನಪುತ್ರರಾಗಲಿ ತಾನು ಹೋಗುವ ಪ್ರಾಣವನ್ನು ತಿಳಿಸಬಾರದೆಂದು ಹಾಡಲು ಎತ್ತಿನ ಪಕ್ಷಿಗಳೇ. ಸುಂದರ ಆದ ಕಾರಣ ನಾನು ಹೋಗುವ ಪ್ರಾಣ ಸುದ್ದಿ ನಿನ್ನ ಮುಂದೆ ತಿಳಿಸಿದರೆ ಜಯವು ಆದ ಕಾರಣ ನಾನು ಹೋಗುವ ರಾಜ್ಯವನ್ನು ನಿನ್ನ ಮುಂದೆ ಹೇಳುವುದಿಲ್ಲ. ನಿನ್ನ ಬಿಕ್ಕದ ನುಡಿಗಳನ್ನು ಬಿಡು. ಬಡ ನಡಿಮನ ಬಾಲ ನಾನು ನಿನ್ನ ಕೈ ಹಿಡಿಯುವಂತಹ ಧರ್ಮಿ ಅಲ್ಲವೇ? ಹೌದು ಸುಂದರಿ. ಹೌದಲ್ಲವೇ? ಹೌದು ಕಾಸೆ. ಮತ್ತೆ ನಿನ್ನ ಸಂಗತಿಯನ್ನು ತಿಳಿಸು. ನಾನು ಹೋಗಿ ಇಷ್ಟಕ್ಕೆ ನಾನು ಹೋಗಿ ಬರೋವರಿಗೆ ಮಾತ್ರ ಕೇಳಬಾರದು. ಹೋಗಿ ಬರೋವರೆಗೂ ಕೇಳಬೇಡ ಹೇಳುವೆಯಾ? ಬಂದರಂತೂ ಒಳ್ಳೆದಾಯ್ತು. ನಾನು ಹೇಳ್ತೇನೇನು ಕಾಂತ ಪ್ರಿಯಾ ಸುಂದರ ಮೋಹನಾಂಗ ಏಳೆ ಕೈ ಹಿಡಿಯ ಅಹೋ ಪ್ರಿಯಾ ಅಲ್ಲ ಅರಮಂದಿರದಲ್ಲಿ ಸಖಿಯರು ಅವರೊಂದಿಗೆ ಕಾಲವನ್ನು ಕಳೆಯಲು ಹೇಳುತ್ತಿರುವೆಯಾ? ಹೌದು ಸುಂದರಿ. ಪ್ರಾಣೇಶ್ವರ ಆದರೂ ನಿನ್ನನ್ನು ಹೊರಗೆ ಅರಮಂದಿರದಲ್ಲಿ ಅರಗಳಿಗೂ ಸಹ ನಾನು ಜೀವಿಸಲಾರೇನು. ಅಂತ ಕಾಲವು ಇರುವ ಕಾಕೆ ನಾನು ಹೋಗಿ ಬಂದ ಮಾತ್ರ ಪ್ರಾಣೇಶ್ವರ ಅದು ಎಂಥ ಕಾರ್ಯಗಳಾಗಲಿ ಈಗ ಸತ್ಯಕ್ಕೆ ಎನ್ನ ಮುಂದೆ ತಿಳಿಸಿ ಹೋಗುವುದು ನಿನ್ನ ಧರ್ಮವಾಗಿರುವುದು. ಆದ ಕಾರಣ ನಿನ್ನ ಪಯಣದ ಸಂಗತಿ ಎನ್ನ ಮುಂದೆ ತಿಳಿಸಿರವಣ ಸದ್ಗುಣಾಭರಣ. ಮೋಹನಾಗಿ ನಾನೇನು ನಿನ್ನ ಮುಚ್ಚಿನಂತ ತಿಳಿದವನೇ. ಸುಂದರ ನಿನ್ನಂತ ಸತಿಗಳನ್ನು ದೊರಕಲು ನನ್ನ ಪುಣ್ಯವನ್ನು ಕೋಡನಾಟದಿಂದ ಪಡಿಬಿಡಿ ಕಡಮ ಕಡಮ ಕಾರಣದ ಬಗ್ಗೆ ಸಂತೋಷದಿಂದ ನೀನು ನಾನು ಬರುವವರಿಗೆ ಮಾತ್ರ ಸತಿ ಹೋಗುವ ಕಾಲವನ್ನು ಕಡೆ ಮನೆಗವಳೆ ಪ್ರಾಣೇಶ್ವರ ನಿನಗಾಗಿ ಸಿಂಧೂರ ಮಾಲೆಯನ್ನು ತಂದಿರುವೆನು. ಇರಬಾಗು ಹಾರವನ್ನು ಧರಿಸು, ನನ್ನ ಮನದ ಆಸೆಯನ್ನು ಪೂರೈಸು. ಕಾಂತಿ ನೀನು ಎಷ್ಟು ಕೇಳದರೆ ನಾನು ಮಾತ್ರ ಬಿಡುವುದಿಲ್ಲ. ನಿನ್ನ ಮನಸ್ಸು ಒಂದು ಸಂತೋಷ ಪಡುವುದಿಲ್ಲ. ನಾನು ಹೋಗಿ ಬರುವವರಿಗೆ ಮತ್ತೆ ನೀನು ನಾನು ಇಬ್ಬರ ಸಂತೋಷ ಕಾಂತಿ. ಹೌದು ಸುಂದರ ಪ್ರಾಣೇಶ್ವರ ಏನು ಕೇಳು ಸಿಂಧು ಸಿಂಧು
ಇದ್ದರೂ ನನಗೆ ನಿನ್ನ ಪ್ರೀತಿ ಅವರನ್ನು ತೋರಲಾರದು. ಅಂಥ ರಾಜಕಾರಣ ಶ್ರೀಮಂತರು ಪ್ರಾಣೇಶ್ವರ, ಪ್ರಾಣೇಶ್ವರೇ, ಅದೆಂಥ ರಾಜ್ಯಕಾರರಿದ್ದರೂ ಸಹ ಸತ್ಯದ ಮುಂದೆ ತಿಳಿಸುವುದಿಲ್ಲ ಧರ್ಮವಾಗಿರುವುದು. ಏ ಸುಂದರೇ, ಪ್ರಾಣೇಶ್ವರ, ಪದೇ ಪದೇ ನೀನು ಮನಸ್ಸು ಕೇಳಿದರೆ ನಾನು ಮತ್ತು ಹೇಳುವನಲ್ಲ, ನಿನ್ನ ಗಂಡನಾದ ಗಂಧರ್ವಗೆಯ ಮಹಾರಾಜನು. ಹೌದೇ, ಏ ಸುಂದರೇ, ನಾನೇನು ಮರೆತು ಹೇಳಬಹುದು ಎಂದುಕೊಂಡಿದ್ದೆ. ಸುಂದರೇ, ನೀನು ಮರೆತು ಹೇಳುವುದಿಲ್ಲ ಎಂದು ಹೇಳುತ್ತಿರುವೆಯಾ? ಹೌದು ಕಾಂತೆ, ನೀನು ಹೇಳುವವರೆಗೂ ನಾನು ಬಿಡುವುದಿಲ್ಲ ಕಾಂತ. ಮತ್ತೇನಂತ? ನೀನು ಎಷ್ಟು ಹೇಳಿದರೆ ನೀನೆಷ್ಟು ಕೇಳಿದರೆ ನಾನು ಹೇಳುವನಲ್ಲ. ಏ ಸುಂದರೇ, ಪ್ರಿಯ, ಎಲೆ ಕಾಂತಿ, ಎಲೆ ನೀರದಾಚಿ ಹೇಳುವುದು ಕೇಳು. ಸತಿ ಪಟ್ಟಗಳ ಸಂಗತಿ ಕುಸುಮವತಿಗೆ ಆದ ಸತಿಗಳನ್ನು ಸರಿಯಾಗಿ ಮಾತನಾಡಲ್ಲ. ಸತಿ ಪಟ್ಟಗಳ ಮನಸ್ಸು ಒಂದಾದರೆ ಪ್ರಿಯ, ಸುಖ ಭೋಗವು ಎಂದಿನ ಯಾಮೋಹವನ್ನು ಮನದೊಳ ಭ್ರಾಂತಪಡಿಸಿಕೊಂಡ ಬಳಿದ ರಾಜ ಕಾರ್ಯವನ್ನು ಮರೆಯುವಂತ ಮಾತನಾಡುವವರೇ. ಸುಂದರೇ, ಈ ಶಾಸ್ತ್ರವನ್ನು ಹಚ್ಚವರೇ, ನಿನ್ನ ಎದುಕತನವನ್ನು ಬಿಡು. ನಾನು ಹೋದ ಪ್ರಯಾಣ ಕಟ್ಟಬರ ಸುಂದರೇ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಮುಗೀತೆ ನಿನ್ನ ಸಂತೋಷದಿಂದ ಆಗುವುದಿಲ್ಲ ಕಾಂತೆ. ಹೌದೇ? ಹೌದು ಸುಂದರೇ, ಕಾಂತ, ಕಾಂತೆ, ನಿನ್ನನ್ನು ಸಂತೋಷಪಡಿಸಿದರೆ ನೀನು ಹೋಗುವ ಸಂಗತಿಯನ್ನು ತಿಳಿಸುವೆಯಾ? ಬಹಳ ಸಂತೋಷ ಪಡಿಸಿದ ಮಾಲ ಆ ಕಾರ್ಯವನ್ನು ತಿಳಿಸಬಲ್ಲ ಸುಂದರೇ. ಇಲ್ಲ ಅಂದರೆ ಇಲ್ಲ. ಇಲ್ಲ ಅಂದ್ರೆ ಇಲ್ಲ. ಕಾಂತ ಬಳಿಕ ನಾನೇಕೆ ನಿನ್ನನ್ನು ಸಂತೋಷಪಡಿಸಬೇಕು? ನಾನು ಹೋದ ಹೊರವನ್ನು ತಿಳಿಸಿ ಹೇಳುವನಲ್ಲ. ಹೀಗೆ ಹೇಳಲ್ಲ, ನನಗೆ ಸಂತೋಷ ಆಗುವುದಿಲ್ಲಲ್ಲ. ನನಗಾಗಿರುವುದಲ್ಲ, ನಿನಗೆ ಆಗಿದ್ರೆ ನನಗಾಗಿರಲ್ಲ. ನನಗಾದರೆ ನಿನಗಾಗುತ್ತಲ್ಲವಲ್ಲ. ನನಗೆ ಹೆಣ್ಣಂದಿಗೆ ಸಾಧ್ಯವಿಲ್ಲಲ್ಲ. ಸತಿಪತಿ ಎಂದರೆ ದೇಹ ಎಲ್ಲಾದ್ರೂ ಜೀವ ಒಂದೇ ಅಲ್ಲ. ಅದು ಒಂದು ಕಾಲದಲ್ಲಿ ಏನ್ ಹೆಂಡತ ಬಂದು ಸಂತೋಷ ಪಡೆದರೆ ಗಂಡನು ಇನ್ನು ಸಂತೋಷ ಪಡುವುದಿಲ್ಲ. ಸಂತೋಷ ಪಡುವುದಿಲ್ಲ. ಏ ಸುಂದರೇ, ನನಗೆ ಅರ್ಥ ಆಗಲಿಲ್ಲ. ನಿನಗೆ ಹತ್ತಾಗವನು ಚಿಕ್ಕ ಬಿಟ್ಟು ಕೇಳಿ ಹೇಳಿದ. ಏನದು? ಏ ಸುಂದರೇ, ಪ್ರಿಯ, ನಾನೇನು 10 ಸಲ ರಾಮನ ಬುಟ್ಟಿ ಇದ್ದಕ್ಕೆ ಹೋಗುವುದಿಲ್ಲ. ಶ್ರೀಕೃಷ್ಣ ಹತ್ತಿರ ಬುಟ್ಟಿ ಇದ್ದಕ್ಕೆ ಹೋಗುವುದಿಲ್ಲ. ಅದು ಗೊತ್ತಿರೋದು. ಪ್ರಾಣೇಶ್ವರ, ಆದರೆ ನಾನೇನು ಇದ್ದವನ್ನು ಮಾಡುವುದಿಲ್ಲಲ್ಲ. ನಾನು ಹೋಗುವುದು ಆ ಕತೆ ಬೇರೆ, ನನ್ನನ್ನು ಸಂತೋಷ ಪಡುವ. ಹೌದೇ? ಪ್ರಾಣೇಶ್ವರ, ಪ್ರಾಣೇಶ್ವರೇ, ಆ ಕತೆ ಬೇರೆ ಇರುವುದೇ? ಸುಂದರೇ, ನಿನ್ನನ್ನು ಸಂತೋಷ ಪಡಿಸಿದ ಮೇಲೆ ಹೇಳುವೆಯಾ? ಹೇಳಲೇ? ಅದೇನು ಸ್ಥಳ ಹೇಳು? ಕೋಟ ಬಸವರಾಜನು ಸುಮಾರು ಅವರು 201 ರೂಪಾಯಿಯನ್ನು ಮಹಾನ್ ಕೊಡುಗೆ ಮಾಡಿದ್ದಾರೆ. ಹೌದು, ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಹೇಳುವೆ ಕೇಳು. ಅದೇನು ಸ್ಥಳ ಹೇಳು? ಈ ಸುಖದಲ್ಲಿ ಪ್ರಿಯ, ಪ್ರಿಯರೇ, ಅಲ್ಲ, ನಲ್ಲೇ ಆ ಸವಿದಂತೆ ಮನಗೆ ಹರುಷ. ಪ್ರಿಯ, ಪ್ರಿಯರೇ, ಈಗ ನೀನು ನಿನ್ನ ಸಂಗತಿ ತಿಳಿಸಿದರೆ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ನೀನು ನನಗೆ ಸಂತೋಷ
ಪ್ರಾಣೇಶ್ವರ, ಇದು ವಸಂತ ಕಾಲವಲ್ಲವೇ? ಹೌದು ಸುಂದರಿ. ಕಾಂತ, ಕಾಂತೆ, ಇಂಥ ವಸಂತ ಕಾಲದಲ್ಲಿ ಅರಮಂದಿರದಲ್ಲಿ ಸತಿಯಾಗಿಯೊಂದಿಗೆ ಉಲ್ಲಾಸದಿಂದ ಕಾಲ ಕಳೆಯುವುದನ್ನು ಬಿಟ್ಟು ಈ ರೀತಿ ನಿನ್ನ ಸಂಗತಿಯನ್ನು ತಿಳಿಸದೆ ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಕಾಂತ. ಸರಿಯಾಗಿ ಸರವಿಲ್ಲ ಕಾಂತೆ. ತಿಳಿಸಿದರೆ ನೀನೇ ಮಹಾಗುಣ ಅಂತ. ಹೇಳೇ ಕಾಂತೆ, ನಾನು ಎಷ್ಟು ವಿಧವಾಗಿ ಹೇಳದರೆ ನಿನ್ನ ಮನಸ್ಸಿನ ಹಬಲಾಟ ಬಿಡಲಿಲ್ಲ. ನನ್ನ ಕೇಳುವಂತೆ ಕೇಳದಂತ ಮಾತನ್ನು ಬರುವುದಿಲ್ಲ. ಏಕೆಂದರೆ ಒಯ್ಯಾರ ಲಂಗ ಮಾಡಿ ಮೀರಿದ ಸುಂದರವನ್ನು ತೋರಿ ಎನ್ನ ಮರಮದ ತಿಳಿದ ಕೇಳುವುದಕ್ಕೆ ಮಾತ್ರ ಸರಿ ತೋರುವುದಿಲ್ಲ. ಏ ಸುಂದರಿ, ಪ್ರಿಯಾ, ತಿಳಿಸುವನು ಅದು ಹಾಕಲು ಹಾಕಿದಕ್ಕೆ ನಿನ್ನಂಥ ಉತ್ತಮ ಪ್ರತಿಗಳಿಗೆ ಜೋಡಿಯಲ್ಲ ನಿರನಾಥೆ ನಿನ್ನ ಮನ ಹಾಕಕ್ಕೆ ಹಾಗೆ ತಿಂಗಳಪುರ ಗ್ರಾಮದಲ್ಲಿ ಶಶಿರೇಖ ಪರಿಣಯದಲ್ಲಿ ಅಭಿಮಾನ್ಯ ಪಾತ್ರ ಮಾಡಿದಂತವರು ಸುಮಕ್ ಅವರಿಗೆ 501 ರೂಪಾಯಿಯನ್ನು ಮಹಾನ್ ಪುರಸ್ಕಾರ ನೀಡುತ್ತಾರೆ. ಆಂಜನೇಯ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಾಣೇಶ್ವರ, ಉದಯೇಶ್ವರ, ಕಾಂತ, ನಲ್ಲ, ತಿಳಿಸು, ನೀನು ತಿಳಿಸು.
ನಿನಗೆ ಹಾಗಿದ್ರೆ ಸಿಕ್ಕಿಲ್ಲ, ನಾನು ಹೋಗಿ ಬರುವುದು ಮತ್ತು ಇಲ್ಲ. ಹೌದು ಸುಂದರ, ಪಾರ್ಥ, ಇಂದಿಗೆ ಬರುವನು, ಕರೆದುಕೊಂಡು ಹೋಗು. ಎಷ್ಟು ಮಾತಾಡ್ತಿದ್ದ ಹಾಗುವುದಿಲ್ಲ ಪಾರ್ಥ. ಅದು ಯಾಕೆ ಸರಿಯಲ್ಲ? ಪ್ರಿಯಾ, ಹೇಳು. ಹೌದು ಸುಂದರ, ನಿನ್ನೊಂದಿಗೆ ಬರಬೇಕು ನನಗೆ ಮನಸ್ಸಾಗಿರುವುದು. ನನ್ನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು ಗುಣವಂತ. ಸುಂದರಿ, ನಾನು ಹೋಗುವುದು ದೇಶ ಸಂಖ್ಯಾದಕ್ಕೆ. ಹೌದಲ್ಲ, ನೀನು ನನ್ನಿಂದ ಬಂದು ಕಡವ ಕಷ್ಟವ ಪಡುವುದಕ್ಕಿಂತ ಈ ಅರಮನೆಯಲ್ಲಿ ಸುಖವಾಗಿರುವುದು ಲೇಸಲ್ಲವೇ? ಸುಂದರ, ಸುಂದರ, ನೀನು ಅಲ್ಲಿಗೆ ಬಂದು ಮಾಡಬೇಕೇನಕ್ಕೆ? ನಿನ್ನ ಹತ್ತ ತರಲು ಸುಂದರ, ಈ ಗಮನ ನೀನು ಎಲ್ಲಿಗೆ ಇದ್ದರೂ ಅಲ್ಲಿಗೆ ಬರುವುದು ಸತ್ಯವಾದ ಧರ್ಮವಾಗಿರ್ಬೋದು. ಆದ್ದರಿಂದ ನೀನು ಈ ಹಠವನ್ನು ಬಿಟ್ಟು ನನ್ನನ್ನು ನಿನ್ನ ಜೊತೆಯಲ್ಲಿ ಕಳೆದುಕೊಂಡು ಹೋಗು ಸುಂದರ. ನಮ್ಮ ಮೋಹನ ಚೆಂದಿಗ ನಲ್ಲ ಅಲ್ಲೇ ಹೇಳಲೇ ಅದೇ